ಹೇಳಿದ್ರು, ಪುಷ್ಪಗಿರಿಯ ಮಹಾಪೂಜ್ಯರು ಇಂಥ ಮಾತನ್ನು ಹೇಳಿದ್ರು, ಚೌಡಾನಪುರದ ಅಜ್ಜರು ಇಂಥ ಮಾತನ್ನು ಹೇಳಿದ್ರು, ಮೂಡಿಯ ಪರಮಪೂಜ್ಯರು ಇಂಥ ಮಾತನ್ನು ಹೇಳಿದ್ರು, ಹುಣಸಿಕಟ್ಟಿಯ ಪರಮಪೂಜ್ಯರು ಇಂಥ ಮಾತುಗಳನ್ನು ಹೇಳಿದ್ರು, ಇಂಥ ವಾಕ್ಯಗಳನ್ನು ಹೇಳಿದ್ರು ಅನ್ನೋದು ನೀವು ಮನೆಯಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಈ ಒಡಲೆಂಬ ಬಂಡಿಗೆ ಮಹಾತ್ಮರ ನುಡಿಗಳನ್ನೇ ಕೇಳು ಅಂತ ಹೇಳಿದ್ದಾರೆ. ಇದು ಒಂದು ಗಾಡಿ. ಶಿವರಾಯ ಸಜ್ಜನ್ ಸರ್ ಬಂದವರೇ, ಅವರಿಗೆ ನಾವೇ ಸ್ವಾಗತವನ್ನು ಮಾಡ್ಕೊತಾ ಇಲ್ಲಿ ಅವ್ರಿಗೆ ಆಸನವನ್ನು ಮಾಡಿಕೊಡ್ರಿ. ಈ ಮಹಾತ್ಮರ ನುಡಿ ಏನಿದಾವಲ್ಲ, ಅವು ಈ ಒಡಲೆಂಬ ಬಂಡಿಗೆ ಇವು ಕೀಲ್ ಅಂತೆರಡು. ಎಂತಹ ದೊಡ್ಡ ಕಿಮತ್ತಿಂದ ಸಾಗಣಿ ಮರದೊಳಗ ಕಟ್ಟಿಗೆಯನ್ನು ತಂದು ಗಾಡಿಯನ್ನು ಮಾಡಿಸಿ ಎಂತಹ ಎತ್ತಗನ್ನ ಕಟ್ಟಿ ಹೊಡೆಯೋನು ಗಟ್ಟಿ ಮುಟ್ಟದನ ಎಲ್ಲ ಅದನ್ನ ಸರಿ ಎರಡು ಕೀಲಿಲ್ಲ ಅಂದ್ರೆ ಏನಾಗ್ತದೆ, ಗಾಡಿ ಹೋಗಿ ಎಲ್ಲಿ ಬೀಳ್ತತಿ, ಎಲ್ಲೆಲ್ಲೋ ಬೀಳ್ತೈತಿ ಹೋಗಿ. ಅದಕ್ಕೆ ಮಹಾತ್ಮರ ಎರಡು ಮಾತುಗಳದವಲ್ಲ, ಒಡಲೆಂಬ ಬಂಡಿಗೆ ಅಂತ ಹೇಳಿದಾರೆ. ಅದಕ್ಕೆ ಅಂತಹ ಸುಯೋಗ ನಮಗೆ ದೊರೆತಿದೆ. ನಿನ್ನೆ ದಿವಸ ನಾವು ಮಾತಾಡಿದ್ವಿ, ಪರಮಪೂಜ್ಯರಿಗಾಗಿಯೇ ನಾವು ಸಮಯವನ್ನ ಮೀಸಲಾಗಿಟ್ಟಿದ್ದೀವಿ. ಅದಕ್ಕೆ ಹೆಚ್ಚು ನಾವು ಮಾತಾಡಿದ ಹಾಗೆ ಪುಷ್ಪಗಿರಿಯ ಪರಮಪೂಜ್ಯರ ಹಾಗೂ ಲಿಂಗಾಲೇಶ್ವರ ಪರಮಪೂಜ್ಯರ ಮಾತಿಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ ಅಂತ ಹೇಳ್ತಾ ನಮ್ಮ ಎರಡು ವಾಕ್ಪುಷ್ಪಗಳನ್ನ ಗುಬ್ಬಿನಂಜೇಶ್ವರರ ಪಾದಾರ್ಪಣೆಗಳಿಗೆ ಸಮರ್ಪಣೆ ಮಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.